ದರ್ಶನ್ ಸಂಕಷ್ಟ ಇಲ್ಲಿಗೆ ಮುಗಿಯಲ್ಲ. ಇನ್ನೊಂದು ವಿಚಾರ ಇದೆ, FSLನ ಸಂಕಷ್ಟ. ಇದು ಬಹಳ ದಿನಗಳಾದಮೇಲೆ ಇದು ಮತ್ತೆ FSL ವಿಚಾರ ಕಂಟಕವಾಗಿ ಕಾಡಬಹುದು ಅಂತ ಹೇಳಿ ರೇಣುಕಾ ಸ್ವಾಮಿ ಬೇಡ್ಕೊಳ್ತಾ ಇರ್ತಕ್ಕಂಥ ಒಂದು ಫೋಟೋ ಮೇಲೆ ಇದೀಗ ಅನುಮಾನ ಶುರುವಾಗಿದೆ. ರೇಣುಕಾ ಸ್ವಾಮಿಯ ಈ ಫೋಟೋ ಇದೆಯಲ್ಲ, ಇದು ಅಸಲಿನಾ ಅಥವಾ ನಕಲಿನಾ ಅನ್ನೋ ಒಂದು ಪ್ರಶ್ನೆ ಎದುರಾಗಿದೆ. ಇಲ್ಲಿ ಒಂದು ವೇಳೆ ಫೋಟೋ ಏನಾದರೂ ಅಸಲಿಯಾಗಿಬಿಟ್ರೆ ಇದೇ ನಿಜ, ಈ ಮನುಷ್ಯ ಈ ಥರ ಬೇಡಿಕೊಂಡಿದ್ದು ನಿಜ, ಈ ಫೋಟೋ ಅಸಲಿಯಾಗಿದೆ ಅಂತ ಏನಾದರೂ ತೀರ್ಪು ಬಂದುಬಿಟ್ರೆ FSLನ ಕಡೆಯಿಂದ, ಆಗ ಮತ್ತೆ ದರ್ಶನ್ಗೆ ಜಾಮೀನು ರದ್ದಾಗಬಹುದು, ಜಾಮೀನು ಅನುಮಾನ ಆಗಬಹುದು ಅಂತ ಕೂಡ ಒಂದು ಮಾಹಿತಿ ಇದೆ. ಒಂದು ಫೋಟೋ ನಕಲಿ ಆದರೆ ದರ್ಶನ್ಗೆ ಬೇಲ್ ಫಿಕ್ಸ್ ಆಗಿಬಿಡುತ್ತೆ. ಒಂದು ಫೋಟೋ ನಕಲಿ. ದಾಸನ ಜೀವನದಲ್ಲಿ ಈ ಒಂದು ಫೋಟೋ ಟರ್ನಿಂಗ್ ಪಾಯಿಂಟ್ ಆಗಿಬಿಡುತ್ತಾ ಅಂತ ಕೂಡ ಒಂದಷ್ಟು ವಿಚಾರಗಳು ಚರ್ಚೆಗೆ ಬರ್ತಾ ಇದೆ. FSL ವರದಿ ಏನು ಕೊಡುತ್ತೆ ಎನ್ನುವುದರ ಆಧಾರದ ಮೇಲೆ ಎಲ್ಲ ಆರೋಪಿಗಳ ಗಮನ ಆ ಕಡೆ ನೆಟ್ಟಿದೆ. ರೇಣುಕಾ ಸ್ವಾಮಿ ಬೇಡ್ಕೊಳ್ತಾ ಇರ್ತಕ್ಕಂಥ ಫೋಟೋ ಮೇಲೆ ಇದೀಗ ಅನುಮಾನ ಶುರುವಾಗಿದೆ. ರೇಣುಕಾ ಸ್ವಾಮಿ ಫೋಟೋನ ಇದು, ಅಥವಾ ರೇಣುಕಾ ಸ್ವಾಮಿ ಮುಖವನ್ನು ಬಳಸಿಕೊಂಡು ಮೂಲಕ ರಚನೆ ಮಾಡಲಾಗಿರ್ತಕ್ಕಂಥ ಫೋಟೋನ ಇದು ಅಂತ ಅನುಮಾನ ಇದೆ. A10 ವಿನಯ್ ಮೊಬೈಲ್ನಲ್ಲಿ ಈ ಒಂದು ಫೋಟೋ ಪತ್ತೆಯಾಗಿತ್ತು. ರೇಣುಕಾ ಸ್ವಾಮಿಯ ಫೋಟೋ ಇದು. ಪೊಲೀಸರ ಕೈಗೆ ಸಿಕ್ಕಿದ್ದಂಥ ಫೋಟೋ ಇದು. ರೇಣುಕಾ ಸ್ವಾಮಿ ಅಳುತ್ತಾ ಬೇಡ್ಕೊಳ್ತಾ ಇರ್ತಕ್ಕಂಥ ಫೋಟೋ ಇದು. ಇದನ್ನೇ ಪ್ರಮುಖ ಸಾಕ್ಷಿಯನ್ನಾಗಿಟ್ಟುಕೊಂಡು ದರ್ಶನ್ ಆ್ಯಂಡ್ ಗ್ಯಾಂಗ್ಗೆ ಜೈಲೂಟ ಫಿಕ್ಸ್ ಆಗಿತ್ತು. ಆ ಫೋಟೋ AI ಕಡೆಯಿಂದ ಜನರೇಟ್ ಮಾಡಿದ್ದಾರೆ ಅಂತ ದರ್ಶನ್ ಪರ ವಕೀಲರ ಅನುಮಾನ ಇದೆ. AI ಮೂಲಕ ಜನರೇಟ್ ಆಗಿದ್ದರೆ ಬೇರೆ ಕಥೆ. ಅಕಸ್ಮಾತ್ AI ಜನರೇಟ್ ಆಗದೆ ಇದು ನಿಜವಾದ ಫೋಟೋ ಆಗಿದ್ದರೆ ಆಗ ದರ್ಶನ್ಗೆ ಮತ್ತಷ್ಟು ಸಂಕಷ್ಟ ಎದುರಾಗಬಹುದು. ಇದೇ ಕಾರಣಕ್ಕೆ FSLಗೆ ಈ ಫೋಟೋವನ್ನು ತನಿಖಾ ತಂಡ ಕಳಿಸಿದೆ. FSLಗೆ ಹೋಗಿ 2 ತಿಂಗಳಾದರೂ ಕೂಡ ಇಲ್ಲಿಯವರೆಗೆ ಇದರ ವರದಿ ಬಂದಿಲ್ಲ. ಒಂದು ವೇಳೆ ಫೋಟೋ ಇದು ಅಂತ ಆದರೆ ಪ್ರಕರಣಕ್ಕೆ ದೊಡ್ಡ ಟ್ವಿಸ್ಟ್ ಸಿಕ್ಕಲಿದೆ. ಕೊಲೆ ಕೇಸ್ನಲ್ಲಿ ಲಾಕ್ ಆಗಿರ್ತಕ್ಕಂಥ ಆರೋಪಿಗಳಿಗೆ ರಿಲೀಫ್ ಸಿಗಬಹುದು. ಒಂದು ವೇಳೆ ಅದೇ ಒರಿಜಿನಲ್ ಫೋಟೋ ಅಂತ ಆಗಿಬಿಟ್ರೆ ಡಿ ಗ್ಯಾಂಗ್ಗೆ ಸಂಕಷ್ಟ ಫಿಕ್ಸ್.